ಹಾಯ್ ಟೆಸ್ಟ್ ಬಿಡೀಸ್, ಔಟ್ ಆಫ್ ಫ್ಯೂಷನ್ ಕಿಚನ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತು ಮತ್ತೊಂದು ಸಿಂಪಲ್ ರೆಸಿಪಿ, ರೆಸ್ಟೋರೆಂಟ್ ಸ್ಟೈಲ್ ಹಾಟ್ ಗಾರ್ಲಿಕ್ ಚಿಕನ್ ಮನೇಲಿ ಹೇಗೆ ಮಾಡೋದು ಅಂತ ಒಂದು ಹೊಸ ರೆಸಿಪಿ ತೊಗೊಂಬಂದಿದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ಸೊ ಮೊದಲನೇದಾಗಿ ಸುಮಾರು ಒಂದು 500 ಗ್ರಾಮಷ್ಟು ಬೋನ್ಲೆಸ್ ಬ್ರೆಸ್ಟು ಮತ್ತು ತೈ ಚಿಕನ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಸೊ ವೈಟ್ ಪೆಪ್ಪರ್ ಹಾಕ್ಕೊಳ್ಳೋಣ, ವೈಟ್ ಪೆಪ್ಪರ್ ಪೌಡರ್. ಎಗ್ ವೈಟ್ ಸುಮಾರು ಒಂದು 4 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಡಾರ್ಕ್ ಸೋಯಾ ಹಾಕ್ಕೊತಾ ಇದ್ದೀನಿ, ಡಾರ್ಕ್ ಸೋಯಾ ಸಾಸ್. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದೆಲ್ಲ ಕಂಪ್ಲೀಟ್ ಮಿಕ್ಸ್ ಆಗಿದೆ. ಸೊ ಇದನ್ನ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಣ. ಸೊ ಈಗ ಚಿಕನ್ನೆಲ್ಲ ಮ್ಯಾರಿನೇಟ್ ಹಾಕ್ಸೊಳಗಡೆ ಸ್ವಲ್ಪ ಅದಕ್ಕೆ ಸಾಸಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್, ವೈಟ್ ಪೆಪ್ಪರ್ ಪೌಡರ್, ಒಂದು 2 ಸ್ಪೂನಷ್ಟು ಟೊಮೆಟೊ ಕೆಚಪ್, ಕಾರ್ನ್ಫ್ಲೋರ್. ಸೊ ಒಂದು 50 ml ಅಷ್ಟು ನೀರು ಹಾಕ್ಕೊಳ್ಳೋಣ. ಫಸ್ಟ್ನ ಫುಲ್ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ಸಾಸೇಜ್ ರೆಡಿಯಾಗಿದೆ. ಬನ್ನಿ ಈಗ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಚಿಕನ್ ಫುಲ್ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ. ಒಂದು 300 ml ಅಷ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಚಿಕನ್ ಪೀಸಸ್ ಅದರೊಳಗಡೆ ಮುಳುಗಬೇಕು. ಸೊ ಎಣ್ಣೆ ಕಾಯಲಿ. ಸೊ ಎಣ್ಣೆ ಕಾದಿದೆ. ಸೊ ಬನ್ನಿ ಒಂದೊಂದೇ ಪೀಸಸ್ ಚಿಕನ್ ಹಾಕ್ಕೊಳ್ಳೋಣ. ಸೊ ಚಿಕನ್ ಪೀಸಸ್ ಆಲ್ಮೋಸ್ಟ್ ಎಣ್ಣೆ ಒಳಗಡೆ ಮುಳುಗಿರಬೇಕು ಡೀಪಾಗಿ. ಹಾಂ, ಈಗ 1 ನಿಮಿಷದವರೆಗೂ ಯಾವುದೇ ಕಾರಣಕ್ಕೂ ಅದೇ ಥರ ಶೇಕ್ ಮಾಡಬಾರ್ದು. ಸೊ ಆದಷ್ಟು ಲೋ ಫ್ಲೇಮಲ್ಲೇ ಒಂದು 4 ರಿಂದ 5 ನಿಮಿಷ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಚಿಕನ್ ಈಗ ಆಲ್ಮೋಸ್ಟ್ ಬಂದಿದೆ. ಸೊ ಬನ್ನಿ ಇದನ್ನ ಈಗ ಕಂಪ್ಲೀಟ್ ಆಯಿಲಿಂದ ರಿಮೂವ್ ಮಾಡೋಣ. ಸೊ ಈಗ ಬನ್ನಿ ಫ್ರೈ ಮಾಡ್ಕೊಳ್ಳೋಣ. ಸೊ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಗಾರ್ಲಿಕ್. ಸೊ ಗಾರ್ಲಿಕ್ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳ್ಳೋಣ. ಸೊ ಸ್ಪ್ರಿಂಗ್ ಆನಿಯನ್ಸ್. ಸೊ ಸಣ್ಣದಾಗಿ ಉದ್ದದ ಕಟ್ ಮಾಡ್ಕೊಂಡಿರೋ ಒಂದು ಸಣ್ಣದಾಗಿರೋ ಈರುಳ್ಳಿ, ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಆನಿಯನು, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರೆಡ್ಗೆ ಫ್ರೈ ಆಗಬೇಕು, ಕೆಂಪಗಾಗಬೇಕು. ಸೊ ಈಗ ಗ್ರೀನ್ ಚಿಲ್ಲಿ ಒಂದು 3 ರಿಂದ 4 ಗ್ರೀನ್ ಚಿಲ್ಲಿ. ಸೊ ನಿಮಗೆ ಖಾರ ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೋದು.
ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಸ್ಪೈಸಿನೇ ಇರುತ್ತೆ. ಎಲ್ಲ ಫ್ರೈ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಸ್ಟವ್ ಕಮ್ಮಿ ಮಾಡಿಕೊಂಡು ಸಾಸೇಜ್ ಹಾಕ್ಕೊಳ್ಳೋಣ. ಸಾಸೇಜ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಸಾಸೇಜ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗೋವರೆಗೂ. ಸೊ ಇದಕ್ಕೆ ಸ್ವಲ್ಪ ಹನಿ ಹಾಕ್ಕೊಳ್ಳೋಣ. ಹನಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಸೊ ಇದು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನಲ್ಲಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಸಾಸೇಜ್ ಈಗ ರೆಡಿಯಾಗಿದೆ. ಸೊ ಇವಾಗ ಇದಕ್ಕೆ ಚಿಕನ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಒಂದು ಒಳ್ಳೆ ಕಾಕ್ಟೇಲ್ ಸ್ಟಾರ್ಟರ್ ಕೂಡ ಆಗಿರುತ್ತೆ. ಸೊ ಯಾವ್ದಾದ್ರು ಕಾಕ್ಟೇಲ್ ಪಾರ್ಟಿ ಇದ್ದರೆ ಕೂಡ ನೀವು ಬೇಗ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಇದು ತುಂಬ ಸಿಂಪಲ್, ಇದು ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಇದಕ್ಕೆ ಈಗ ಸ್ಪ್ರಿಂಗ್ ಆನಿಯನ್ಸ್ ಹಾಕೊಳ್ಳೋಣ. ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಳೋದು ಸಾಕು. ಸೊ ಈಗ ಕಂಪ್ಲೀಟ್ಲಿ ರೆಡಿ ಆಗಿದೆ. ನೋಡ್ಬೋದು ನೀವು ಎಷ್ಟು ನೀಟಾಗಿ, ಎಷ್ಟು ಕಲರ್ಫುಲ್ ಆಗಿದೆ. ಸೊ ಈಗ ಚಿಲ್ಲಿ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಬನ್ನಿ ಸರ್ವ್ ಮಾಡಿ ಟೇಸ್ಟ್ ಮಾಡೋಣ. ಬಡಿಸ್ ಬನ್ನಿ ಈಗ ಹಾಟ್ ಚಿಲ್ಲಿ ಗಾರ್ಲಿಕ್ ಚಿಕನ್ ಹೇಗೆ ಬಂದಿದೆ ಟೇಸ್ಟ್ ಮಾಡಿ ನೋಡೋಣ. ಸೊ ಸೇಮ್ ಒಂದು ರೆಸ್ಟೋರೆಂಟ್ ಸ್ಟೈಲ್ ಟೆಕ್ಸ್ಚರ್ ಬಂದಿದೆ. ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಸಿಂಪಲ್ ರೆಸಿಪಿ, ಯಾರು ಬೇಕಾದ್ರೂ ಮನೆ ಮಾಡ್ಬೋದು. ತುಂಬ ಈಸಿ ಕೂಡ, ಮತ್ತೊಂದು ಒಳ್ಳೆ ಕಾಕ್ಟೇಲ್ ಸ್ಟಾರ್ಟರ್ ಇದು. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ, ಲೈಟಾಗಿ ಸ್ವಲ್ಪ ಸ್ವೀಟು, ಜೊತೆಗೆ ಅಲ್ಲಿ ಗಾರ್ಲಿಕ್ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ನೀವು ಔಟ್ ಆಫ್ ವಿಷನ್ ಕಿಚನ್ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಜೊತೆಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.